ಸೊ ಗೈಸ್, ನಾವು ಬ್ರಾಹ್ಮಿನ್ಸ್ ಜೀವನ ಪ್ಯಾಂಟು ಅಂಡರ್ವೇರ್ ಇಲ್ಲ ಅಂದ್ರೆ ನಡೆದ್ಬಿಡುತ್ತೆ, ಪಂಚೆ ಇಲ್ಲ ಅಂದ್ರೆ ನಡೆಯಲ್ಲ. ಒಂದು 16 ಜೊತೆ ಪಂಚೆ ಇದೆ ನಂಗೆ, ನಂಗೆ ಅಂತೀವಿ, ನಮ್ಮ ಅಪ್ಪಂಗೆ ನನ್ನ ತಮ್ಮಂಗೆ ಸೇರಿ. ನೋಡು, ಇದೇ ಪ್ಯಾಕಿಂಗ್ ಲಕ್ಷಣ. ಈ ತರ ಮೊಬೈಲ್ ನೋಡ್ಕೊಂಡು ಕೂತಿರೋದು ಲಕ್ಷಣ. ತುಂಬ ಬೇಜಾರಾಗುತ್ತೆ. ನನ್ನ ಜೊತೆ ಎಲ್ಲ ಬ್ಲಾಗ್ಸಲ್ಲಿ ನೋಡಿದ್ದೀರಾ ನೀವು. ಹಾಯ್ ಡಾರ್ಲಿಂಗ್, ಹೆಂಗಿತ್ತು? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಚನಾ ಮೋಹನ್ ಬ್ಲಾಗ್. ಸೊ ಇವತ್ತು ನಾವು ಸತತ 5 ಇಲ್ಲ 4 ದಿನದ್ದು ಟ್ರಾವೆಲ್ಗೆ ಲಗೇಜ್ ಪ್ಯಾಕ್ ಮಾಡ್ತಾ ಇದ್ದೀನಿ, ಕಿಟ್ ಪ್ಯಾಕ್ ಮಾಡ್ತಾ ಇದ್ದೀನಿ. ನಮ್ಮ ಅಮ್ಮಂಗೆ ಮಾಡೋಕ್ಕಾಗಲ್ವಂತೆ. ಸೊ ಇವತ್ತು ನಾನು ತಲೆ ಎಲ್ಲ ಕೆಟ್ಟೋಗ್ತಾ ಇದೆ, ಬಟ್ಟೆ ರಾಶಿಗಳನ್ನೆಲ್ಲ. ಸೊ ಇದಷ್ಟೇ ನಮ್ಮ ಅಮ್ಮಂದಷ್ಟೇ ಇದು. ಇನ್ನು ನಮ್ಮ ಅಪ್ಪದಿದೆ, ಸನತ್ತದಿದೆ, ನಂದಿದೆ, ಎಲ್ಲ ಎತ್ಕೊಂಡು ಬರಬೇಕು. ಎಲ್ಲ ತೆಗ್ದಿಟ್ಬಿಟ್ಟೆ, ಬಟ್ ಇವಾಗ ಜೋಡ್ಸೋದಿದೆಯಲ್ಲ, ಅದಪ್ಪ ಹೇಗೆ ಜೋಡಿಸ್ತೀನೋ ಗೊತ್ತಿಲ್ಲ. ಸೊ ಲೆಟ್ಸಿ ನೋಡೋಣ. ಕ್ಲೀನಾಗಿ ಜೋಡಿಸು ಸಿಂಚನ. ನೋಡು, ತಳ್ತಿದ್ಯಾ ಅಲ್ಲಿ. ಸ್ಟೈಲಾಗಿ ಫೋನ್ ಹಿಡ್ಕೊಂಡು ಮಲ್ಕೊಂಡಿದ್ದಾಗ ಗೊತ್ತಾಗ್ತಿರ್ಲಿಲ್ಲ. ಮಾಡು ಮಾಡು, ನಾನು ಅದಕ್ಕೆ ಇವಾಗ ನಿಂತರ ನಾನು ಮಲಗಿದ್ದೀನಿ, ಈಗ ಮಾಡು ಗೊತ್ತಾಗತ್ತೆ. ಇವಾಗ ಎಲ್ಲ ಜೋಡ್ಸೋಣ. ಎಷ್ಟೀಗ ಟೈಮು? ಈಗ 12. ಅದೇ ನೀನು ಈಗ ಹೊಲಾಡ್ಕೊಂಡು ಒಂದು ರೀಲ್ಸ್ ನೋಡಿಕೊಂಡು ಯೂಟ್ಯೂಬ್ ನೋಡಿಕೊಂಡು ಮಾಡೋ ಅಷ್ಟೊತ್ತಿಗೆ 1 ಗಂಟೆ ಆಗುತ್ತೆ. ಆಚೆ ಹೋಗ್ಬೇಕು ಇನ್ನ. ಮಾಡು, ಅದೆಷ್ಟು ನಿಧಾನಕ್ಕೆ ಮಾಡ್ತೀವೋ ಮಾಡು. ಇಡೋದು ಇಡು. ಅದ್ರ ಪ್ಯಾಂಟ್, ಅದ್ರ ಟಾಪ್ ಎತ್ಕೊಂಬ ಫಸ್ಟು. ನಂದು ಬಟ್ಟೆ ತಗೊಂಡು ಸಾಕಾ? ಅದು ಹೆಂಗೆ ಇಡ್ತೀಯ ಇಡಪ್ಪ. ಎಷ್ಟು ಗಲೀಜಾಗಿ ತುರುಕ್ತಿದ್ಯಾ ಅಂದರೆ ಅಷ್ಟು ಗಲೀಜಾಗಿ ತುರುಕ್ತಾ ಇದೆಯಾ ಸಿಂಚನ. ಓಕೆ. ಸೊ ಗೈಸ್, ನಾವು ಇಷ್ಟು ಮಾಡ್ತಿರೋದೇ ಹೆಚ್ಚು. ಬಿಸಿ ಶೆಡ್ಯೂಲ್ ಏನು ಬಿಟ್ಟು ನೀನು ಮಾಡ್ತಿಲ್ಲ ಅಲ್ಲಿ. ನಮ್ಮ ಬಿಸಿ ಶೆಡ್ಯೂಲ್ಗಳಲ್ಲಿ ಬಿಸಿ ಮೀನ್ಸ್ ಏನೋ ನಿದ್ದೆ, ನಮ್ದು ಕೆಲಸ ಇರುತ್ತೆ. ಅದು ಬಿಟ್ಟು ಫೋನು. ಕೆಲಸ ಇಲ್ವಾ ಗೈಸ್ ನಮಗೆ? ಯೂಸ್ಲೆಸ್ ಅಂದ್ಕೊಂಡಿದ್ದಾರೆ ಅವರು. ಅಲ್ಲಿ ಆ ಕಡೆ ನೋಡ್ಬೋದಾ? ಕ್ಲೀನಾಗಿ ಹಾಕು ಕೆಳಗಡೆ. ನಮ್ದೆಲ್ಲ ನೈಟ್ ವೇರ್ಸ್. ಇದು ನನ್ನ ತಮ್ಮನ ಬಟ್ಟೆ. ಇನ್ನು ನಂದು ಡೈಲಿ ಹಾಕೊಳಕ್ ಒಂದಷ್ಟು ಬಟ್ಟೆಗಳಿದೆ, ತಗೊಂಬರ್ತೀನಿ. ಈಗ ಅಷ್ಟೇ ಎಲ್ಲ ಮೀಶೋ, ಫ್ಲಿಪ್ಕಾರ್ಟ್ ಇಂದ ಓಪನ್ ಮಾಡಿರೋ ಡ್ರೆಸ್ಗಳೆಲ್ಲ ಇದೆ ಗೈಸ್. ಆದರೂ ಬಟ್ಟೆ ಇಲ್ಲ. ಬಟ್ಟೆ ಇಲ್ಲ. ಸೊ ಗೈಸ್, ನಾವು ಬ್ರಾಹ್ಮಿನ್ಸ್ ಜೀವನ ಪ್ಯಾಂಟು ಅಂಡರ್ವೇರ್ ಇಲ್ಲ ಅಂದ್ರೆ ನಡೆದ್ಬಿಡುತ್ತೆ, ಪಂಚೆ ಇಲ್ಲ ಅಂದ್ರೆ ನಡೆಯಲ್ಲ. ಒಂದು 16 ಜೊತೆ ಪಂಚೆ ಇದೆ ನಂಗೆ, ನಂಗೆ ಅಂತೀವಿ, ನಮ್ಮ ಅಪ್ಪಂಗೆ ನನ್ನ ತಮ್ಮಂಗೆ ಸೇರಿ. ಅಯ್ಯೋ, ನೋಡು, ಇದೇ ಪ್ಯಾಕಿಂಗ್ ಲಕ್ಷಣ. ಈ ತರ ಮೊಬೈಲ್ ನೋಡ್ಕೊಂಡು ಕೂತಿರೋದು ಲಕ್ಷಣ. ಇದಕ್ಕೆ ನಾನು ಬೈಯೋದು ಸಿಂಚನ ನಿನಗೆ. ಸೊ ಗೈಸ್, ನಾವೀಗ ಇಲ್ಲಿ ಕಾರ್ಪೊರೇಷನ್ಗೆ ಬಂದಿದ್ದೀವಿ. ಯಾಕೆ ಅಂದರೆ, ಏನಕ್ಕೆ ಹೇಳಿದ್ ಮಾಡಿದೆ ಅದ್ರ ಯಾಕೆ ಅಂದರೆ ಈ ಓಟು ಎಲೆಕ್ಷನ್ ಹೆಸರು ಸೇರಿಸು, ಅಲ್ಲಿ ಹೆಸರು ಸೇರಿಸು. ನಮ್ಮ ಅಪ್ಪ ಬೇರೆ ಊರು ಬಿಟ್ಟು ಬಂದಿರೋದ್ರಿಂದ, ಅಂದರೆ ಲೈಕ್ ಅವರು ಇಲ್ಲಿ ಓದೋಕ್ಕೆ ಕೆಲಸಕ್ಕೆ ಬಂದಿರೋದ್ರಿಂದ ಅವ್ರ ಹೆಸರೇ ಇಲ್ಲ ಲಿಸ್ಟಲ್ಲಿ. ಸೊ ಇದೆಲ್ಲ ಕಷ್ಟಪಡ್ಕೊಂಡು ಓಟ್ ಹಾಕ್ಬೇಕಾ ಅಂತ ಅನ್ನಿಸ್ತಾ ಇದೆ. ನಾನು ಹಂಗಂಗೆ ಬಂದುಬಿಟ್ಟಿದ್ದೀನಿ. ಯೂಶ್ವಲಿ ನಾನು ಇರೋದೇ ಹೆಂಗೆ, ನಮ್ಮ ಇಡೀ ಏರಿಯಾಗೆ ಗೊತ್ತು ನಾನು ರೆಡಿ ಆಗಲ್ಲ ಅಂತ. ಲೈಕ್ ನಿಮಗೆಲ್ಲ ಹೊಸದು ಅನಿಸುತ್ತೆ. ತುಂಬ ಜನ ಹೇಳ್ತಾರೆ ನೀವು ಯಾವಾಗಲೂ ನೈಟ್ ವೇರಲ್ಲೇ ಬ್ಲಾಗ್ ಮಾಡೋದಲ್ವ ಅಂತ. ಖಂಡಿತವಾಗ್ಲೂ ಇದು ನೆಮ್ಮದಿ. ದಿನ ಮೇಕಪ್ ಹಾಕೋ, ಜೀನ್ಸ್ ಹಾಕೋ, ನಂಗೆ ಅವೆಲ್ಲ ಆಗಲ್ಲ. ಸೊ ಹಿಂಗೆ ಬಂದುಬಿಟ್ಟಿದ್ದೆ. ಎಲ್ರಿಗೂ ಗೊತ್ತಿರೋದ್ರಿಂದ ನನ್ನ ಆರಾಮ ಇದೆಲ್ಲ ನೋಡಿದ್ದಾರೆ ಆಲ್ಮೋಸ್ಟ್. ಸೊ ಸೊ ಇವಾಗ ನಮ್ಮ ಮಂಜು ಡಾರ್ಲಿಂಗು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ. ಸೊ ಅವ್ರನ್ನ ನೋಡೋಕ್ಕೆ ಹೋಗಬೇಕು. ಹೋಗೋಣ ಅವರು ನೋಡೋಕ್ಕೆ ಪಾಪ. ಸೊ ಗೈಸ್, ನಾವೀಗ ಸಿದ್ಧಾರ್ಥ ಲೇಔಟ್ಗೆ ಹೋಗ್ತಾ ಇದ್ವಿ, ರಾಯಲ್ ವಾರಿಯರ್ ಬೇಕ್ರಿಗೆ. ಬಿಕಾಸ್ ನಾವು ಅಲ್ಲಿ ಎಗ್ ಯೂಸ್ ಮಾಡದೇ ಇರೋದ್ರಿಂದ ನಮ್ಮ ಮನೆ ವಿದ್ಯಾರಣ್ಯಪುರದಿಂದ ಸಿದ್ಧಾರ್ಥ ಲೇಔಟ್ ಅಂತ ಹೋಗ್ತೀವಿ. ಇಮ್ಯಾಜಿನ್ ಒಂದು 7 to 6 ಕಿಲೋಮೀಟರ್ಸ್ ಅನಿಸುತ್ತೆ. ನಮ್ಮ ಅಮ್ಮನ ಜೊತೆ ಹೋಗಬೇಕು ಅಂದರೆ ಇಟ್ಸ್ 1 hour ಜರ್ನಿ ಗೈಸ್, ಲಿಟ್ರಲಿ 1 hour ಜರ್ನಿ. ಸೊ ಅಲ್ಲಿ ಹೋಗಿ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತೊಗೋತಿದ್ವಿ, ಕೇಕ್ ಆಗಿರ್ಬೋದು, ಏನೇನು ಬೇಕು ಟ್ರಾವೆಲ್ ಮಾಡ್ತಾ ಇದ್ದೀವಲ್ವ. ಸೊ ಹೋಗ್ತಾ ದಾರಿ ಸವಿಯೋಕ್ಕೆ, ತಿನ್ನೋಕ್ಕೆ
ಎಲ್ಲರೂ ತೊಗೊಂಡ್ವಿ. ಸೊ ಗೈಸ್ ಎಕ್ಸಿಬಿಷನ್, ಮೈಸೂರು ಎಕ್ಸಿಬಿಷನ್ನು ಇದು. ಇಲ್ಲಿ ತರಕಾರಿ, ಫ್ರೆಶ್ ತರಕಾರಿ ಬೆಳಗ್ಗೆ ಬಂದರೆ. ಸೊ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ. ಮೈಕ್ ಬೇಗ ತೊಗೋತೀನಿ. ನಂಗೆ ಗೊತ್ತು ಗಾಳಿ ಶಬ್ದನೇ ಜಾಸ್ತಿ ಕೇಳಿಸ್ತಾ ಇದೆ ಅಂತ. ಮೈಕ್ ತೊಗೋತೀನಿ, ನೀವೆಲ್ಲ ಬೇಗ ಸಪೋರ್ಟ್ ಮಾಡಿದ್ರೆ. ಸುಮ್ಮನೆ ಎಲ್ಲ ತೊಗೊಳಲ್ಲ. ಎಲೆಕ್ಷನ್ ಹತ್ರ ಬಂತಲ್ಲ, ಮೇ ಬಿ 2,000 ಹಂಚಕ್ಕೆ ಕರೀತಾ ಇದ್ದಾರೆ. ಪಟಾಕಿ ಎಲ್ಲ ಜೋರಾಗಿ ಹೊಡಿತಾ ಇದ್ದಾರೆ, ಬಟ್ ಏನು ಅಂತ ಗೊತ್ತಾಗಲಿಲ್ಲ. ಸೊ ಗೈಸ್ ಇಲ್ಲೇ ಎಲ್ಲ ಇದೆ. ಈ ಥರ ಬಾಕ್ಸಸ್ ತೊಗೊಬಿಟ್ರೆ ಆರಾಮ್ಸ್ ತಿನ್ಕೋಬೋದು. ಸೊ ಇವಾಗ ನಾನು ಈ ಪಫ್ ತಿಂತಾ ಇದ್ದೀನಿ. ಸೊ ಗೈಸ್ ಈ ಹಾಸ್ಪಿಟ್ಲಿಗೆ ಸೆಕೆಂಡ್ ಟೈಮ್ ಬರ್ತಾ ಇರೋದು ನಾನು. ಬಟ್ ಈ ಥರ ಎಲ್ಲ ನೋಡೋಕೆ ಆಂಟಿ ತುಂಬ ಬೇಜಾರಾಗುತ್ತೆ. ನನ್ನ ಜೊತೆ ಎಲ್ಲ ಬ್ಲಾಗ್ಸಲ್ಲಿ ನೋಡಿದ್ದೀರಾ ನೀವು. ಬಟ್ ಆ ಥರ ದೊಡ್ಡ ಪ್ರಾಬ್ಲಮ್ ಏನಲ್ಲ. ಸೊ ನಾವು ನೋಡೋದು ಬಿಡೋಣ ಅಂತ ಬರ್ತಾಯಿದ್ದೀವಿ. ಇವತ್ತು ಡಿಸ್ಚಾರ್ಜ್, ಬಟ್ ನಾವು ನೋಡ್ಬಿಡೋಣ ಅನ್ಸುತ್ತೆ ಅಂತ ಬರ್ತಾಯಿದ್ದೀವಿ. ಹಾಯ್ ಡಾರ್ಲಿಂಗ್, ಹೆಂಗಿದ್ದೀರಾ? ಸೊ ಗೈಸ್ ನೋಡಾಯಿತು ಆಂಟಿ, ನಾವಾಗ ಹೋಗ್ತಾಯಿದ್ದೀವಿ. ಎಷ್ಟು ಚಿಕ್ಕ ಚಿಕ್ಕ ಮಕ್ಕಳಿದೆ ಅಂದರೆ, ಸೋ ಕ್ಯೂಟ್ ಮಕ್ಳುಗಳು. ಇವಾಗ ಕಂಡುಬಿಟ್ಟಿರೋ ಮಕ್ಕಳೆಲ್ಲ ಇದ್ವು.